ಹಾಯ್ ಎವ್ರಿವನ್, ನಮ್ಮ ಮನೇಲಿ ಒಂದು ಚಿಕ್ಕ ಪೂಜೆ ಇದೆ. ಹಾಗಾಗಿ ನಾನು ಹಿಂದಿನ ದಿನ ನೈಟೇ ನಾನು ಕೂದಲಿಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಟೆನ್ಷನಿಗೆ ತುಂಬಾ ಕೂದಲು ಉದುರ್ತಾ ಇದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾನು ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟೆ. ಹೋಗೋ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಹೋದೆ. ನನ್ನ ಇಷ್ಟವಾದ ದೇವರು ಶಿವ. ಹೋಗೋ ಅಷ್ಟರಲ್ಲಿ ನನಗೆ ಅಭಿಷೇಕ ಎಲ್ಲ ಮುಗ್ದು ಅಲಂಕಾರ ನಡೀತಾ ಇತ್ತು. ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು. ಆಮೇಲೆ ನಾನು ಮಾರ್ಕೆಟಿಗೆ ಹೊರಟೆ. ನನಗೆ ಹಣ್ಣು, ಹೂವು, ತರಕಾರಿ ಎಲ್ಲ ಬೇಕಿತ್ತು. ಎಲ್ಲ ಒಂದೇ ಕಡೆ ಸಿಗುತ್ತಂತ ಮಾರ್ಕೆಟಿಗೆ ಹೋದೆ. ಅಲ್ಲಿ ಹೂವು ನನಗೆ ಶಾವಂತಿಗೆ ಹೂವು ತುಂಬ ಕಡಿಮೆ ಇತ್ತು. ಚೆಂಡು ಹೂವು, ರೋಸು ಇದೆ ಜಾಸ್ತಿ ಇತ್ತು. ನನಗೆ ಯಾವ ಹೂವು ಬೇಕೋ ಅದೆಲ್ಲ ನಾನು ತೊಗೊಂಡು ನಾನು ಮನೆಗೆ ಬಂದೆ. ಮಕ್ಕಳಿಗೆಲ್ಲ ಗ್ರೇಪ್ಸ್ ಜ್ಯೂಸ್ ಮಾಡಿಕೊಟ್ಟೆ. ಮಕ್ಕಳೆಲ್ಲ ಕುಡಿದ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂತ ಅಂದರು. ಹಾಗಾಗಿ ಅವರು ಕೂಡ ಎಲ್ಲರೂ ಸೇರಿಕೊಂಡು ನನಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಡೋದು, ಬಿಡಿಸೋದು ಎಲ್ಲ ಮಾಡಿಕೊಡ್ತಾಯಿದ್ರು. ನಾನು ಒಂದು 16 ಸೋಮವಾರ ವ್ರತ ಮಾಡ್ತಾಯಿದ್ದೀನಿ. ಇದು ನನ್ನ ಕೊನೆ ಸೋಮವಾರ ಆಗಿತ್ತು. ಹಬ್ಬದ ರೀತಿ ಅಡುಗೆ ಮಾಡೋಣ ಅಂತೇಳಿ ಎಲ್ಲ ತಂದಿದ್ದರಿಂದ ಅವ್ರುಗಳೆಲ್ಲ ಕುತ್ಕೊಂಡು ನನಗೆ ಹೆಲ್ಪ್ ಮಾಡಿಕೊಟ್ರು. ಅವರು ಎಲ್ಲ ಚಿಕ್ಕ ಚಿಕ್ಕ ಹೆಲ್ಪ್ ಮಾಡಿದ್ರು ಕೂಡ ನಂಗೆ ತುಂಬಾ ಈಸಿ ಆಯಿತು. ತುಂಬ ಖುಷಿ ಕೂಡ ಆಯಿತು. ಅದರಲ್ಲಿ ನನಗೊಂದು ಸೊಪ್ಪಲ್ಲಿ ಒಂದು ನೆಲನಲ್ಲಿ ಸೊಪ್ಪು ಅಂತೇಳಿ ಇತ್ತು. ಅದು ಇಮ್ಯುನಿಟಿ ಪವರ್ಗೆ ತುಂಬಾ ಒಳ್ಳೆಯದಂತೆ. ಅದು ನಮ್ಮ ತಾಯಿ ಹೇಳ್ತಾಯಿದ್ರು. ನನ್ನ ಮಗನಿಗೆ ಸ್ಕಿನ್ ಅಲರ್ಜಿ ಪ್ರತಿ ಸಲನೂ ಆಗ್ತಾನೇ ಇರುತ್ತೆ, ಇದನ್ನು ತಿನ್ನಿಸು ಅಂತ ಹೇಳಿದರು. ಅವ್ನು ತಿನ್ನು ಅಂತ ಕೊಟ್ಟರೆ ಅವ್ನ ಮುಖ ಒಂಥರ ಮಾಡ್ಕೊಂಡು ತಿಂತಾ ಇದ್ದ ಕಷ್ಟಪಟ್ಟು. ಸರಿ, ಅದೆಲ್ಲ ಆದಮೇಲೆ ನಾನು ಅಡುಗೆನ ಹಬ್ಬದ ರೀತಿ ಅಡುಗೆ ಮಾಡಬೇಕು ಅಂತೇಳ್ಬಿಟ್ಟು ಒಬ್ಬಟ್ಟು, ಪಲಾವು, ಪಾಯಸ, ವಡೆ ಈ ಥರ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಒಬ್ಬಳೇ ಪೂಜೆ ಮಾಡಿ ಮತ್ತು ನಾನು ಅಡುಗೆ ಎಲ್ಲ ಮಾಡೋದಂದರೆ ಕಷ್ಟ ಆಗುತ್ತೆ. ಅದು ಸಂಜೆ ಪೂಜೆ ಆಗಿರುತ್ತೆ. ಹಂಗಾಗಿ ನಾನೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಗೆ ಒಂದು ಫ್ರೆಂಡ್ ಬಂದರು. ಅವಳು ನಾನು ಒಬ್ಬಟ್ಟು ತಟ್ಕೊಡ್ತೀನಿ, ನೀನು ಅಡುಗೆ ಮಾಡಿ ಪೂಜೆ ಕೂತ್ಕೊ ಅಂತ ಹೇಳಿದ್ದು. ನಾನು ಕೂಡ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಕೂತ್ಕೊಂಡೆ. 2 ಅವರ್ ಹಿಡಿಯುತ್ತೆ ಆ ಪೂಜೆ ನನಗೆ. ಹಾಗಾಗಿ ನಾನು ಪೂಜೆ ಎಲ್ಲ ರೆಡಿ ಮಾಡೋಷ್ಟರೊಳಗೆ ಮಕ್ಕಳೆಲ್ಲ ಸೇರಿಕೊಂಡು ನನಗೆ ಒಬ್ಬಟ್ಟು ತಟ್ಟೆ ಹೆಲ್ಪ್ ಮಾಡಿಕೊಟ್ರು. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮುಗಿಯೋಷ್ಟರಲ್ಲಿ 8 ಗಂಟೆನೇ ಆಗಿತ್ತು. ಮಕ್ಕಳು ಕೂಡ ಕಾಯ್ತಾ ಕೂತಿದ್ರು. ಅದೆಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಊಟ ಎಲ್ಲ ಬಡಿಸಿದ್ವಿ. ಮಕ್ಕಳೆಲ್ಲ ಊಟ ಮುಗಿಸ್ಕೊಂಡ್ರು. ಆಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಊಟ ಮಾಡಿದರು. ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆ ಕೂಡ. ಎಲ್ಲರೂ ಖುಷಿಪಟ್ಟೆ ಊಟ ಮಾಡಿದರು. ಆ ದಿನ ನಮ್ಮ ಮನೆಗೆ ನನ್ನ ಫ್ರೆಂಡು ಇನ್ನೊಬ್ಬರು ಬಂದಿದ್ದರು. ಅವ್ರದ್ದು ಅವತ್ತಿನ ದಿನವೇ ಬರ್ತ್ಡೇ ಇತ್ತು. ಹಾಗಾಗಿ ಅವ್ರದ್ದು ಕೂಡ ಒಂದು ಬರ್ತ್ಡೇಗೆ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಒಂದು ಕೇಕ್ ತರಿಸಿದ್ವಿ. ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಆ ದಿನವೇ ಪೂಜೆನೂ ಕೂಡ ಇತ್ತು, ಅವ್ರದ್ದು ಬರ್ತಡೇನೇ ಇತ್ತು. 2 ಒಟ್ಟಿಗೆ ಮುಗಿಯಿತು. ಮಕ್ಕಳೆಲ್ಲ ಸೇರಿ ಒಂದೇ ಕಡೆ ನಾವು ಸೆಲೆಬ್ರೇಷನ್ ಮಾಡಿ ಮತ್ತು ಒಂದೇ ಕಡೆ ಕೂತು ಊಟ ಮಾಡಿದ್ದು ತುಂಬಾ ಖುಷಿಯಾಯಿತು. ಎಲ್ಲ ಮುಗಿಯೋಷ್ಟರೊಳಗೆ 11:30 ಆಗೋಯಿತು. ನನಗಂತೂ ಉಪವಾಸ ಇದ್ದಿದ್ದರಿಂದ ಟಯರ್ಡ್ ಇತ್ತು. ಈ ದಿನದ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.